ಗೆಳೆಯರೆ, ಈ ಸಂಚಿಕೆಯಲ್ಲಿ ಬಸನಗೌಡ ದೇಸಾಯಿಯವರು ದೇವದುರ್ಗ ತಾಲೂಕು ಹಿರಿಯ ವಕೀಲರು ಹಾಗೂ ಪತ್ರಕರ್ತರಾಗಿದ್ದು, ಕೃಷ್ಣಾ ಮೇಲ್ದಂಡೆ ಯೋಜನೆ ನಾರಾಯಣಪುರ ಬಲದಂಡೆ ಕಾಲುವೆಗಾಗಿ ನಡೆದ ಹೋರಾಟ ಹಾಗೂ ನಂತರದಲ್ಲಿ ನಡೆದ ಕಾಮಗಾರಿಯ ಕರ್ಮಕಾಂಡದ ಕುರಿತು ವರದಿಯನ್ನು ಮಾಡಿದ್ದು, ಆ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಶಾಶ್ವತ ಬರಗಾಲಕ್ಕೆ ತುತ್ತಾಗಿ ಬರಡು ಭೂಮಿಯಲ್ಲಿ ಬದುಕಿನ ಆಸೆಯನ್ನೇ ಕಳೆದುಕೊಂಡ ರೈತರಿಗೆ ಶಾಶ್ವತ ಬರಗಾಲ ನಿವಾರಣೆಗೆ ನೀರಾವರಿಯೊಂದೇ ಪರಿಹಾರವೆಂದು ತಿಳಿದು ತಾಲೂಕಿನ ಪ್ರಗತಿಪರ ಚಿಂತಕ ರೈತ ಮುಖಂಡರಾದ ಚಂದ್ರಶೇಖರ್ ಬಾಳೆಯವರು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಹೋರಾಟ ಆರಂಭಿಸಿದ ನಂತರ ವಿವಿಧ ಸಂಘಟನೆಯ ಮುಖಂಡರು, ರಾಜಕೀಯ ನಾಯಕರನ್ನೊಳಗೊಂಡ ಬಾಳೆಯವರ ನೇತೃತ್ವದಲ್ಲಿ ಕೃಷ್ಣಾ ಮೇಲ್ದಂಡೆ ನಾರಾಯಣಪುರ ಬಲದಂಡೆ ಹೋರಾಟ ಸಮಿತಿ ರಚನೆ ಮಾಡಿ ಹಲವು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದರು. ಈ ಹೋರಾಟಕ್ಕೆ ಆಗಿನ ರೈತಪರ ಹೋರಾಟಗಾರರೆಂದೇ ಹೆಸರುವಾಸಿಯಾಗಿದ್ದ HD ದೇವೇಗೌಡರು ದೇವದುರ್ಗದಲ್ಲಿ ನಡೆದ ಐತಿಹಾಸಿಕ ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗವಹಿಸಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ, ಲಿಂಗಸುಗೂರು ಹಾಗೂ ರಾಯಚೂರು 3 ತಾಲೂಕುಗಳಿಗೆ ನೀರಾವರಿ ಯೋಜನೆ ಜಾರಿಗೆ ತರುವ ಭರವಸೆ ನೀಡಿದರು. ನಂತರ 1994ರಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದು ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟ ಮಾತಿನಂತೆ ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿಗೆ ಚಾಲನೆ ನೀಡಿದ ಕೀರ್ತಿ ದೇವೇಗೌಡ ಹಾಗೂ ಬಲದಂಡೆಯ ಹೋರಾಟದ ರೂವಾರಿ ಕೃಷಿ ಭಾರತ್ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಬಾಳೆಯವರಿಗೆ ಸಲ್ಲುತ್ತದೆ. ರಾಜ್ಯದಲ್ಲಿ ಯಾವುದಾದರೂ ಅತಿ ಹೆಚ್ಚು ನೀರಾವರಿ ಹೊಂದಿದ ತಾಲೂಕು ಎನ್ನುವುದಾದರೆ ಅದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು. 90% ನೀರಾವರಿ ಪ್ರದೇಶ ಹೊಂದಿರುವ ತಾಲೂಕಾಗಿದ್ದು, ಚಂದ್ರಶೇಖರ್ ಬಾಳೆಯವರ ಹುಟ್ಟಿದ ನಾಡು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. 1994ರಲ್ಲಿ ಕಾಮಗಾರಿ ಆರಂಭವಾಗಿ 2000 ಇಸವಿಯಲ್ಲಿ ರೈತರ ಹೊಲಗಳಿಗೆ ನೀರು ಹರಿದು ಈಗ ಸುಮಾರು 22 ವರ್ಷಗಳೇ ಗತಿಸಿವೆ. ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ 95 ಕಿಲೋಮೀಟರ್ ಹೊಂದಿದ್ದು, ಇದರಡಿಯಲ್ಲಿ 18 ವಿತರಣಾ ಕಾಲುವೆಗಳು ನಿರ್ಮಾಣಗೊಂಡಿದ್ದು 1,80,000 ಎಕರೆ ನೀರಾವರಿಯಾಗುತ್ತಿದೆ. ಮುಖ್ಯ ಕಾಲುವೆ 2ನೇ ಹಂತದಲ್ಲಿ ಕಾಮಗಾರಿಯಲ್ಲಿ 95 ಕಿಲೋಮೀಟರ್ನಿಂದ 138 ಕಿಲೋಮೀಟರ್ ವರೆಗೆ ರಾಯಚೂರು ತಾಲೂಕಿನಲ್ಲಿ ಕಾಮಗಾರಿ ಮುಂದುವರೆದಿದೆ. ಈಗಾಗಲೇ ನಿರ್ಮಾಣಗೊಂಡ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗಿಲ್ಲವೆಂಬುದು ಕಳೆದ 25 ವರ್ಷಗಳಲ್ಲಿ ಲಿಂಗಸುಗೂರು ಹಾಗೂ ದೇವದುರ್ಗ ತಾಲೂಕಿನ ರೈತರಿಗೆ ಅನುಭವವಾಗಿದೆ ಎನ್ನುವುದಕ್ಕೆ ಇಂದಿಗೂ ದೇವದುರ್ಗ ತಾಲೂಕಿನ ಕೊನೆಯ ಭಾಗದ ಅನೇಕ ಹಳ್ಳಿಗಳ ರೈತರ ಹೊಲಗಳಿಗೆ ಬಲದಂಡೆ ಕಾಲುವೆಯ ನೀರು ಹರಿಯದೇ ಇರುವುದು ಸಾಕ್ಷಿಯಾಗಿದೆ. ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ಮತ್ತು ವಿತರಣಾ ಕಾಲುವೆಗಳ ನವೀಕರಣಕ್ಕೆ ಹಾಗೂ ಲಿಂಗಸುಗೂರು ತಾಲೂಕಿನ ವಿತರಣಾ ಕಾಲುವೆ 1ರಿಂದ 9ರವರೆಗೆ ಹಾಗೂ ದೇವದುರ್ಗ ತಾಲೂಕಿನ 9ರಿಂದ 18ರವರೆಗೆ ವಿತರಣಾ ಕಾಲುವೆಯ ಇತರೆ ಕಾಮಗಾರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟು ಸುಮಾರು 2,794 ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಇಲಾಖೆಯ ಮೂಲಗಳಿಂದ ತಿಳಿದು ಬಂದಿದ್ದು, ಕಾಲುವೆ ಕಾಮಗಾರಿ ಕಳಪೆಯಾಗದಂತೆ ಗುಣಮಟ್ಟದ ಕಾಮಗಾರಿಯಾಗುವಂತೆ ನೋಡಿಕೊಳ್ಳಬೇಕಾದ ಸಂಘಟನೆಗಳು ಮೌನವಾಗಿವೆ. ಕಾಲುವೆಯ ನವೀಕರಣ ಮಾಡಬೇಕೆಂಬ ಇತರ ಒತ್ತಾಸೆಯಂತೆ ದೇವದುರ್ಗ ಹಿಂದಿನ ಶಾಸಕ ಕೆ. ಶಿವನಗೌಡ ನಾಯಕ ಸರ್ಕಾರಕ್ಕೆ ಒತ್ತಾಯಿಸಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದು, ಇದರ ಸದ್ಬಳಕೆ ಮಾಡಿಕೊಂಡು ಕೊನೆಯ ಭಾಗದ ರೈತರ ಹೊಲಗಳಿಗೆ ಸರಾಗವಾಗಿ ನೀರು ಹರಿಸಿದಾಗ ಮಾತ್ರ ಅನುದಾನ ತಂದಿರುವುದು ಸಾರ್ಥಕವಾಗಿ ರೈತರಿಗೆ ವರದಾನವಾಗುತ್ತದೆ. ಒಂದು ವೇಳೆ ಕಳಪೆ ಕಾಮಗಾರಿ ಮಾಡಿದರೆ ತಂದಿರುವ ಅನುದಾನ ಆಳುವವರ ಮತ್ತು ಅಧಿಕಾರಿಗಳ ಗುತ್ತೇದಾರರ ಪಾಲಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಳೆದ 2020ರಿಂದ ಮುಖ್ಯ ಕಾಲುವೆಯ ನವೀಕರಣದ ಕಾಮಗಾರಿ ನಾರಾಯಣಪುರ ಬಸವಸಾಗರದಿಂದ ಆರಂಭವಾಗಿದ್ದು 0.00ನಿಂದ 55 ಕಿಲೋಮೀಟರ್ ವರೆಗೆ ಲಿಂಗಸುಗೂರು ತಾಲೂಕಿನ ವ್ಯಾಪ್ತಿಗೆ ಬರುತ್ತಿದ್ದು, ಕಿಲೋಮೀಟರ್ 55ರಿಂದ 95ರವರೆಗೆ ದೇವದುರ್ಗ ತಾಲೂಕಿನ ವ್ಯಾಪ್ತಿಗೆ ಬರುತ್ತದೆ. ಮುಖ್ಯ ಕಾಲುವೆಯ ನವೀಕರಣಕ್ಕೆ ಸುಮಾರು 1,300 ಕೋಟಿ ರೂಪಾಯಿ ಅನುದಾನ ನೀಡಿದೆ ಎಂದು ಹೇಳಲಾಗುತ್ತಿದೆ. ಗುತ್ತಿಗೆ ಪಡೆದ ಗುತ್ತೇದಾರರು ಈಗಾಗಲೇ ಲಿಂಗಸುಗೂರು ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. ಗುಣಮಟ್ಟದ ಬಗ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಮುಖ್ಯ ಕಾಲುವೆಯ ಕಾಮಗಾರಿಯು ಗುಣಮಟ್ಟದ ಬಗ್ಗೆ ತಾಲೂಕಿನ ತಾಂತ್ರಿಕ ತಜ್ಞರೇ ಕಾಮಗಾರಿ ವೀಕ್ಷಿಸಿ ಗುತ್ತಿಗೆ ನಿಯಮದ ಪ್ರಕಾರ ಕಾಮಗಾರಿ ಮಾಡುತ್ತಿದ್ದಾರೆಯೇ ಎಂದು ಪರೀಕ್ಷಿಸಬೇಕಾದವರು ಮೌನವಾಗಿದ್ದಾರೆ. ವಿತರಣಾ ಕಾಲುವೆ 0.0 ಇಂದ
0.8ರವರೆಗೆ ಲಿಂಗಸುಗೂರು ತಾಲೂಕು ಹಾಗೂ ವಿತರಣಾ ಕಾಲುವೆ 9ರಿಂದ 18ರವರೆಗೆ ದೇವದುರ್ಗ ತಾಲೂಕಿನಲ್ಲಿ ಬರುತ್ತಿದ್ದು, ಇದರಡಿಯಲ್ಲಿ ಬರುವ ಚಿಗುರು ಕಾಲುವೆಗಳು ಸೇರಿ ಈ ವಿತರಣಾ ಕಾಲುವೆಗಳ ನವೀಕರಣಕ್ಕೆ ಪ್ಯಾಕೇಜ್ 1ಕ್ಕೆ 15ನೇ ವಿತರಣಾ ಕಾಲುವೆವರೆಗೂ 760 ಕೋಟಿ ರೂಪಾಯಿ ಹಾಗೂ ಪ್ಯಾಕೇಜ್ 2ಕ್ಕೆ ವಿತರಣಾ ಕಾಲುವೆ 15ರಿಂದ 18ರವರೆಗೆ 706 ಕೋಟಿ ರೂಪಾಯಿ ಕಾಮಗಾರಿಗೆ ಅನುದಾನ ನೀಡಿ ಟೆಂಡರ್ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದೆ. ಆದರೆ ಗುತ್ತೇದಾರರು ಕೃಷ್ಣಾ ಭಾಗ್ಯ ಜಲ ನಿಗಮದೊಂದಿಗೆ ಒಪ್ಪಂದವಾಗುವ ಮೊದಲೇ ಕಾಮಗಾರಿ ಆರಂಭಿಸಿ ರೈತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಮುಖ್ಯ ಕಾಲುವೆಗೆ ಈಗಿರುವ ಯೋಜನೆಯ ಪ್ರಕಾರ 3500 ಕ್ಯೂಸೆಕ್ಸ್ ನೀರು ಹರಿಯಬೇಕು. ಆದರೆ ಇಲ್ಲಿಯವರೆಗೂ ಬಿಟ್ಟಿರುವ ನೀರು 3000 ಕ್ಯೂಸೆಕ್ಸ್ ಒಳಗಡೆ ಇದ್ದು, ಈಗ ಬಿಟ್ಟಿರುವ ನೀರಿಗೆ ಮುಖ್ಯ ಕಾಲುವೆ ಅಲ್ಲಲ್ಲಿ ಒಡೆದು ರೈತರ ಹೊಲಗಳಿಗೆ ಹಾನಿಯಾಗಿದ್ದಲ್ಲದೆ ರೈತರು ನೀರಿಲ್ಲದೆ ಪರದಾಡುವಂತಾಗಿದ್ದು, ಇದಕ್ಕೆ ಮುಖ್ಯ ಕಾರಣ ಕಳಪೆ ಕಾಮಗಾರಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯೇ ಕಾರಣವಾಗಿದೆ. ಮುಖ್ಯ ಕಾಲುವೆ ಮತ್ತು ವಿತರಣಾ ಕಾಲುವೆ ಸಮತಟ್ಟಿಲ್ಲದೆ ಹೆಚ್ಚಿನ ನೀರು ಬಂದರೆ ಕಾಲುವೆಯ ಮೇಲ್ಭಾಗದಲ್ಲಿ ಹರಿದು ಕಾಲುವೆ ಒಡೆದು ಹೋಗಿವೆ. ಅಲ್ಲದೆ ಮುಖ್ಯ ಕಾಲುವೆಗಳು ನಿರ್ಮಿಸಿದಾಗ ವಿತರಣಾ ಕಾಲುವೆಯ ಗೇಟ್ಗಳು ಕಾಲುವೆಯಲ್ಲಿ ಹರಿಯುವ ನೀರಿಗಿಂತ ಮೇಲ್ಭಾಗದಲ್ಲಿದ್ದು, ವಿತರಣಾ ಕಾಲುವೆಗಳಿಗೆ ಹರಿಯಬೇಕಾದಷ್ಟು ನೀರು ಹರಿಯದೇ ಇರುವುದರಿಂದ ರೈತರು ಮುಖ್ಯ ಕಾಲುವೆಯ ಗೇಟಿನಲ್ಲಿ ತಡೆಗೋಡೆ ನಿರ್ಮಿಸುವುದು, ದೊಡ್ಡ ದೊಡ್ಡ ಗುಂಡುಗಳನ್ನು ಕಾಲುವೆ ಹಾಕಿ ವಿತರಣಾ ಕಾಲುವೆಗೆ ನೀರು ತೆಗೆದುಕೊಂಡರೆ ಮುಂದಿನ ಭಾಗದ ರೈತರು ರಾತ್ರೋರಾತ್ರಿ ಬಂದು ತಡೆಗೋಡೆಗಳನ್ನು ತೆರವುಗೊಳಿಸುವುದು ಸಾಮಾನ್ಯವಾಗಿದ್ದು, ರೈತರ ಮಧ್ಯೆ ಕಲಹಗಳು ನಡೆದು ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲೆಯಾಗಿವೆ. ಆದ್ದರಿಂದ ಮುಖ್ಯ ಕಾಲುವೆಯಲ್ಲಿ ವಿತರಣಾ ಕಾಲುವೆಯ ಗೇಟ್ಗಳಿಗೆ ಸಮರ್ಪಕವಾಗಿ ನೀರು ಹೋಗುವಂತೆ ತಾಂತ್ರಿಕವಾಗಿ ನಿರ್ಮಿಸಬೇಕಾದ ಅಗತ್ಯವಿದೆ. ಮುಖ್ಯ ಕಾಲುವೆ ಅದು ಒಂದು ಕಥೆಯಾದರೆ, ಲಿಂಗಸುಗೂರು ಹಾಗೂ ದೇವದುರ್ಗ ತಾಲೂಕಿನ ವಿತರಣಾ ಕಾಲುವೆಯದು ಅಧೋಗತಿಯಾಗಿ ಈ ವಿತರಣಾ ಕಾಲುವೆ 1ರಿಂದ 18ರವರೆಗೆ ಬರುವ ಬಹುತೇಕ ಕೊನೆ ಭಾಗದ ಹಳ್ಳಿಯ ರೈತರ ಹೊಲಗಳಿಗೆ ಇಲ್ಲಿಯವರೆಗೂ ನೀರು ಹರಿದಿರುವುದಿಲ್ಲ. ದೇವದುರ್ಗ ವಿತರಣಾ ಕಾಲುವೆ 9ರ ಔಟ್ಲೆಟ್ ಮುಖ್ಯ ಕಾಲುವೆ 55ನೇ ಕಿಲೋಮೀಟರ್ನಲ್ಲಿ ಬರುತ್ತಿದ್ದು, ಅವೈಜ್ಞಾನಿಕವಾಗಿ ಮತ್ತು ಸಮತಟ್ಟಿಲ್ಲದೆ ನಿರ್ಮಾಣ ಮಾಡಿರುವುದರಿಂದ ಕಾಲುವೆಗೆ ಹರಿಯಬೇಕಾದ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಕಾಲುವೆ ಒಡೆದು ಹೋಗುತ್ತದೆ ಎನ್ನುವ ಆತಂಕದಿಂದ ಇಲ್ಲಿಯವರೆಗೆ ಈ ಕಾಲುವೆಗೆ ಬಿಡಬೇಕಾದ ಪ್ರಮಾಣದಲ್ಲಿ ನೀರು ಬಿಟ್ಟಿರುವುದಿಲ್ಲ. ಆದ್ದರಿಂದ ಈ ಕಾಲುವೆಯ ವ್ಯಾಪ್ತಿಗೆ ಬರುವ ಬುಂಕಲದೊಡ್ಡಿ, ಚಿಂಚೋಡಿ, ಲಿಂಗನಹಳ್ಳಿ, ಮುದಗೋಟ, ಬಾಗೂರು, ಹೇರುಂಡಿ ಗ್ರಾಮಗಳ ಹೊಲಗಳಿಗೆ ಸಮರ್ಪಕವಾಗಿ ನೀರು ಹರಿದಿರುವುದಿಲ್ಲ. ಇದೇ ರೀತಿ ಇತರ ವಿತರಣಾ ಕಾಲುವೆ 10ರಿಂದ 18ರವರೆಗೆ ಬರುವ ಕಾಲುವೆಯ ರೈತರ ಗೋಳಾಗಿದ್ದು, ಇಂತಹ ಅವೈಜ್ಞಾನಿಕ ಕಾಲುವೆ ಕಾಮಗಾರಿಯನ್ನು ಸರಿಪಡಿಸಿ ನೀರು ಹರಿಸಬೇಕಾಗಿದೆ. ರಾಜಕಾರಣಿಗಳೇ ಗುತ್ತೇದಾರರೇ ರಾಜಕಾರಣಿಗಳು. ಅದರಿಂದಾಗಿ ಗುಣಮಟ್ಟದ ಕಾಮಗಾರಿ ಅನುಮಾನ. ಬಹುತೇಕ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಇಲಾಖೆಯ ಯೋಜನೆ, ಕಾಮಗಾರಿ ಮತ್ತು ವ್ಯವಹಾರಗಳಲ್ಲಿ ರಾಜಕಾರಣಿಗಳೇ ಗುತ್ತೇದಾರರಾಗಿದ್ದಾರೆ ಅಥವಾ ಸಂಬಂಧಿಗಳು ಅಥವಾ ಏಜೆಂಟರೇ ಪ್ರತಿಯೊಂದು ಇಲಾಖೆಯಲ್ಲಿ ಇರುವುದರಿಂದ ಭ್ರಷ್ಟಾಚಾರವೆನ್ನುವುದು ಸಾಮಾನ್ಯವಾಗಿದ್ದು, ಇದನ್ನು ಪ್ರಶ್ನಿಸಬೇಕಾದ ಸಾಮಾನ್ಯ ಪ್ರಜೆಯ ಧ್ವನಿ ಕುಗ್ಗಿ ಹೋಗಿದೆ. ತಾಲೂಕಿನ ಜಾಲಹಳ್ಳಿ ಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದೊಂದಿಗೆ ರೈತ ಮುಖಂಡರು ಪಕ್ಷಭೇದ ಮರೆತು ಹೋರಾಟ ನಡೆಸಿ ಜಾಲಹಳ್ಳಿ ಭಾಗದ 9ನೇ ವಿತರಣಾ ಕಾಲುವೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗುಣಮಟ್ಟದ ಕಾಮಗಾರಿ ಪಡೆಯಲು ಪ್ರಯತ್ನಿಸಿದ್ದಾರೆ. ಆದರೆ ಉಳಿದಂತೆ ಯಾವ ಕಾಲುವೆಗಳಲ್ಲಿಯೂ ಪ್ರಶ್ನೆ ಮಾಡಿರುವುದಿಲ್ಲ. ಶಾಸಕರ ಸಮಿತಿ ಎಲ್ಲಿ ಹೋದವು? ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ ಅವರು ಕಾಮಗಾರಿ ಆರಂಭದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳ ಸಭೆ ನಡೆಸಿ ಕಳಪೆ ಕಾಮಗಾರಿಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅಧಿಕಾರಿಗಳದ್ದಾಗಿದೆ. ಪ್ರತಿ ವಿತರಣಾ ಕಾಲುವೆಗೆ ರೈತರ ಮುಖಂಡರ ಕಾವಲು ಸಮಿತಿ ರಚಿಸುತ್ತೇವೆ ಎಂದು ಹೇಳಿದ್ದರು. ಆದರೆ ಕಾಲುವೆಯ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದರೂ ಇದನ್ನು ಕೇಳುವವರಿಲ್ಲದಂತಾಗಿದ್ದು, ಮಾಜಿ ಶಾಸಕರು ಯಾವ ಕಾರಣಕ್ಕೆ ಸಮಿತಿಗಳನ್ನು ರಚನೆ ಮಾಡಿಲ್ಲ, ಗುಣಮಟ್ಟದ ಬಗ್ಗೆ ಪ್ರಶ್ನಿಸುತ್ತಿಲ್ಲವೆಂದು ರೈತರ ಆರೋಪವಾಗಿದೆ. ತಾಂತ್ರಿಕ ಮಂಜೂರಾತಿಯ ಪ್ರಕಾರ ಕಾಮಗಾರಿ ನಡೆದಿದೆಯೇ ಇಲ್ಲವೋ ಎಂದು ಥರ್ಡ್ ಪಾರ್ಟಿ ಪರಿಶೀಲನೆ ಮಾಡಬೇಕು. ಆದರೆ ಗುಣಮಟ್ಟದ ಕಾಮಗಾರಿ ನಡೆದಿದೆಯೇ ಎಂದು ತಿಳಿದುಕೊಳ್ಳಲು ಇಂಜಿನಿಯರೇ ಬೇಕಾಗಿಲ್ಲ, ರೈತರೇ ಹೇಳುತ್ತಾರೆ. ಇದಕ್ಕೆ ಉದಾಹರಣೆ, ಇಂದಿಗೂ ಕೊನೆ ಭಾಗದ ರೈತರಿಗೆ ನೀರು ತಲುಪಿಲ್ಲ. ಇದನ್ನು ಪ್ರಶ್ನಿಸಿ ಮಾಡುವ ಧೈರ್ಯ ರೈತರಿಗಿಲ್ಲ. ರೈತ ಸಂಘಟನೆಗಳು ಕಾಣೆಯಾಗಿವೆ. ಇದರಿಂದಾಗಿಯೇ ಗುತ್ತೇದಾರರು ಕಾಮಗಾರಿ ಮಾಡಿದಂತೆಯೇ ನಡೆದಿದೆ ಹೊರತು ಮಂಜೂರಾತಿ ಪ್ರಕಾರ ನಡೆದಿಲ್ಲ ಎಂದು ದೃಢೀಕರಿಸಲು ಕಾಮಗಾರಿ ಪರಿಶೀಲನೆ ಮಾಡಿದರೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ.
ಕಾಲುವೆಯ ಕಾಂಕ್ರೀಟ್ ಕಾಮಗಾರಿಯನ್ನು ಸಂಪೂರ್ಣವಾಗಿ ತೆಗೆದು ಸ್ವತಃ ಸತ್ವ ಕಳೆದುಕೊಂಡು ಮಣ್ಣನ್ನು ತೆಗೆದು ಗುಣಮಟ್ಟದ ಮಣ್ಣು ಉಪಯೋಗಿಸಿ ಕಾಂಕ್ರೀಟ್ ಕಾಮಗಾರಿ ಮಾಡಬೇಕು. ಅಲ್ಲದೆ ಕಿತ್ತಿದ ಡ್ರಾಫ್ಟ್ ಸಿಟಿಸಿ ಔಟ್ಲೆಟ್ಗಳನ್ನು ಹೊಸದಾಗಿ ನಿರ್ಮಿಸಬೇಕು. ಆದರೆ ವಿತರಣಾ ಕಾಲುವೆ 11ರಿಂದ 18ರವರೆಗೆ ಗುಣಮಟ್ಟದ ಕಾಮಗಾರಿ ನಡೆದಿಲ್ಲವೆಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಆಯಾ ಭಾಗದ ರೈತರು ಹೇಳುತ್ತಾರೆ. ಡ್ರಾಫ್ಟ್ ಸಿಟಿಸಿಗಳಿಗೆ ಸಿಮೆಂಟ್ ಸವರಿ ತೇಪೆ ಹಾಕುವ ಕೆಲಸ ನಡೆದಿದೆ. ಕಾಂಕ್ರೀಟ್ ಕಾಮಗಾರಿಯಾಗಿಯೂ ಸಹ ಗುಣಮಟ್ಟದಲ್ಲಿ ಆಗಿದೆಯೋ ಇಲ್ಲವೋ ಎನ್ನುವ ಸಾಕ್ಷಿಯು ಥರ್ಡ್ ಪಾರ್ಟಿ ಪರಿಶೀಲನೆ ಮಾಡಿ ನಿಜವಾದ ವರದಿ ಸಲ್ಲಿಸಿದರೆ ಕಳಪೆ ಕಾಮಗಾರಿಯ ಬಣ್ಣ ಬಯಲಿಗೆ ಬರುತ್ತದೆ. ಕೊನೆಯ ಭಾಗದ ರೈತರಿಗೆ ನೀರಿನ ಭರವಸೆ ಇಲ್ಲ. ಮಾಜಿ ಶಾಸಕರು ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳ ಪರಿಶೀಲನೆ ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ದು ಗುಣಮಟ್ಟದ ಕಾಮಗಾರಿಯಾಗಬೇಕು. ಕೊನೆ ಭಾಗದ ರೈತರ ಹೊಲಗಳಿಗೆ ನೀರು ತಲುಪಬೇಕು. ಅನುದಾನದ ಸದ್ಬಳಕೆಯಾಗಬೇಕು. ಇಲ್ಲವಾದರೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ನಂತರ ಮಾಜಿ ಶಾಸಕರೇ ದೂರವಾಣಿಯಲ್ಲಿ ಮುಖ್ಯ ಅಭಿಯಂತರರನ್ನು ತರಾಟೆಗೆ ತೆಗೆದುಕೊಂಡು ಕಾಮಗಾರಿ ಮಾಡದೆಯೇ ಬಿಲ್ ಹೇಗೆ ನೀಡಿದ್ದೀರಿ ಎಂದು ಪ್ರಶ್ನಿಸಿದರು. ಬೃಹತ್ ಪ್ರಮಾಣ ಕಾಮಗಾರಿ ಇರುವುದರಿಂದ ಗುತ್ತಿಗೆ ಪಡೆದ ಗುತ್ತೇದಾರರೇ ಕಾಮಗಾರಿ ಮಾಡಬೇಕು. ಆದರೆ 15 ಮತ್ತು 16ನೇ ವಿತರಣಾ ಕಾಲುವೆಯಲ್ಲಿ ಬರುವ ಉಪ ಕಾಲುವೆಗಳಿಗೆ ಸ್ಥಳೀಯ ಹಾಗೂ ಬೇರೆ ತಾಲೂಕಿನ ಉಪಗುತ್ತೇದಾರರಿಗೆ ನೀಡಿದ್ದು ಉಪಗುತ್ತೇದಾರರು ಕಳಪೆ ಕಾಮಗಾರಿ ಮಾಡುತ್ತಿದ್ದು ಇದನ್ನು ಪ್ರಶ್ನೆ ಮಾಡಿದ ರೈತರಿಗೆ ಬೆದರಿಕೆ ಹಾಕುತ್ತಿದ್ದಾರೆಂದು ರೈತರು ಆರೋಪಿಸುತ್ತಿದ್ದಾರೆ. ಸರ್ಕಾರ ನೀಡಿದ ಅನುದಾನವನ್ನು ಸಮರ್ಪಕವಾಗಿ ನಿಗದಿತ ಸಮಯದಲ್ಲಿ ಬಳಕೆ ಮಾಡಿಕೊಳ್ಳದೆ ಹೋದರೆ ತಂದಿರುವ ಅನುದಾನ ಅಧಿಕಾರಿಗಳಿಗೆ ಗುತ್ತೇದಾರರಿಗೆ ವರವಾಗಿ ರೈತರಿಗೆ ಶಾಪವಾಗುತ್ತದೆ ಎನ್ನುವುದಕ್ಕೆ 15ನೇ ವಿತರಣಾ ಕಾಲುವೆಯಲ್ಲಿ ಬರುವ 15A ಕಾಲುವೆ ಕಾಮಗಾರಿಯೇ ಸಾಕ್ಷಿಯಾಗಿದೆ. ಕಾಮಗಾರಿ ಆರಂಭವಾಗಿ 10 ವರ್ಷ ಗತಿಸಿದರೂ ಇನ್ನೂ ಕಾಮಗಾರಿ ಮುಗಿದಿಲ್ಲ. ರೈತರ ಹೊಲಗಳಿಗೆ ನೀರು ಹರಿದಿಲ್ಲ. ಗುತ್ತೇದಾರರಿಗೆ ಹಣ ಮಾತ್ರ ಪಾವತಿಯಾಗಿದೆ. ಇದರಿಂದ ಹೊನ್ನಕಾಟಮಳ್ಳಿ, ಹೇಮನೂರು, ಕೊತ್ತದೊಡ್ಡಿ, ಮರಕಂದಿನ್ನಿ ಇತರೆ ಗ್ರಾಮದ ರೈತರು ಗೋಳಿಡುತ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಬೇಜವಾಬ್ದಾರಿತನದ ನಿರ್ಲಕ್ಷ್ಯವೇ ಕಾರಣವೆಂಬುದು ಮೇಲ್ನೋಟಕ್ಕೆ ಕಂಡುಬಂದರೂ ಇಲ್ಲಿಯವರೆಗೂ ಯಾವುದೇ ಕ್ರಮವಿಲ್ಲ. ಆದ್ದರಿಂದ ಕೂಡಲೇ ಜವಾಬ್ದಾರಿ ಇರುವ ಹಾಲಿ ಶಾಸಕರು, ವಿರೋಧ ಪಕ್ಷಗಳು, ರೈತ ಸಂಘಟನೆಗಳು ಎಚ್ಚೆತ್ತುಕೊಂಡು ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಗೆಳೆಯರೇ, ಜವಾಬ್ದಾರಿ ನಿರ್ವಹಿಸದ ಹಿನ್ನೆಲೆಯಲ್ಲಿ ಶಿವನಗೌಡ ನಾಯಕರನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ. ಈಗ ಹಾಲಿ ಶಾಸಕರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೇ ಹೋದಲ್ಲಿ ಮುಂದೆ ಮತ ಕೇಳುವ ನೈತಿಕತೆ ಇರುವುದಿಲ್ಲವೆಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಪ್ರಾಯವಾಗಿದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾ.